ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇಷ್ಟು ದಿನ ವೀಡಿಯೋ ಮಾಡಿಲ್ಲ, ಇವತ್ತು ಸ್ಟಾರ್ಟ್ ಮಾಡಬೇಕಂತ ಸ್ಟಾರ್ಟ್ ಮಾಡೀನಿ. ಅದ್ರ ಸಲುವಾಗಿ ವೀಡಿಯೋ ಮಾಡ್ಲತ್ತೀನಿ. ಅಂದರೆ ಇವತ್ತಿನ ಹಿಡಿದೇ ಸ್ಟಾರ್ಟ್ ಮಾಡಬೇಕು ಅಂತ ವೀಡಿಯೋ ಸ್ಟಾರ್ಟ್ ಮಾಡೀನಿ. ಇನ್ನು ಇಷ್ಟು ದಿನ ಯಾಕೆ ವೀಡಿಯೋ ಹಾಕಿಲ್ಲ ಅಂದ್ರೆ ನೋಡ್ಲತ್ತೀರಲ್ವಾ, ರೂಮು ಚೇಂಜ್ ಮಾಡಿದ್ದೀವಿ. ಅಂದ್ರೆ ರೂಮ್ ಶಿಫ್ಟಿಂಗ್ ಇತ್ತು, ಬೇರೆ ಕಡೆ ರೂಮ್ ನೋಡಿ ರೂಮ್ ಚೇಂಜ್ ಮಾಡೋದಿತ್ತು. ಹಾಗಾಗಿ ಒಂದು ಸ್ವಲ್ಪ ದಿನ ಡ್ರಾಪ್ ಆಗಿದ್ದ. ಅಂದ್ರೆ ಇದು ಹಾಕೋಕ್ಕಿಂತ ಮುಂಚೆ ಟ್ರೈಪಾಡ್ ಇಲ್ಲ ಅಂತಂದು ವೀಡಿಯೋ ಹಾಕಿದ್ದಲ್ವ, ಟ್ರೈಪಾಡ್ ತೊಗೊಂಡ ಮೇಲೆ ಒಂದು 2 ದಿನ ವೀಡಿಯೋ ಕಂಟಿನ್ಯೂ ಮಾಡ್ದೆ. ಅದು ಆಗಿದ್ಮೇಲೆ ವೀಡಿಯೋ ಹಾಗೆ ಕಂಟಿನ್ಯೂ ಮಾಡಮಿ ಅನ್ನೋ ಟೈಮಿಗೆ ರೂಮ್ ಚೇಂಜ್ ಮಾಡ್ಬೇಕು ಅನ್ನಿಸ್ತು. ಅಂದರೆ ನಾವು ಅಂದ್ಕೊಂಡಿಲ್ಲ, ಚೇಂಜ್ ಮಾಡಬೇಕಾಗಿ ಬಂತು. ಹಾಗಾಗಿ ರೂಮಿನ ಸಲುವಾಗಿ ಒಂದು 20-25 ಡೇಸ್ ಹಂಗೆ ಹುಡ್ಕೋದೇ ಆಗ್ಯದ. ರೂಮು ಆ ಕಡೆ ಈ ಕಡೆ ಹುಡ್ಕದೇವಿ. ಇನ್ನು ನಮ್ಗೆ ಎಲ್ಲಿ ಕಂಫರ್ಟೇಬಲ್ ಮತ್ತು ನಮ್ಗೆ ಎಲ್ಲ ಬಜೆಟ್ ಭೀ ನೋಡ್ಕೋಬೇಕಲ್ವ. ರೂಮು ಚಂದದ ರೂಮು ಮತ್ತು ಬಜೆಟ್ನಾಗ ಬರಬೇಕು, ಇನ್ನು ನಮ್ಗೆ ಚಂದ ಇರಬೇಕು, ಇನ್ನು ಕೆಳಗಿರಬೇಕು, ಆ ಥರ ನೋಡಿಕೊಂಡು ರೂಮ್ ಚೇಂಜ್ ಮಾಡಿದ್ದೇವೆ. ಇನ್ನು ರೂಮ್ ಚೇಂಜ್ ಮಾಡಿ 1 ವೀಕ್ ಆಯಿತು. ಹೋದ ಸಂಡೇ ಹಂಗೆ ರೂಮ್ ಚೇಂಜ್ ಮಾಡಿದ್ದೇವೆ. ಮತ್ತು ನಾನು ಇಲ್ಲಿ ಬರೋದು ಒಂದು 2 ಡೇಸ್ ಬೇಕಾಯಿತು ಎಲ್ಲ ಸೆಟ್ ಮಾಡ್ಕೊಳಕ್ಕೆ. ಇನ್ನು ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ, ರೂಮ್ ಹುಡ್ಕೋದಾಗಲಿ ಮತ್ತು ಬೇರೆದು ರೂಮ್ ಶಿಫ್ಟಿಂಗ್ದಾಗಲಿ. ಬಟ್ ಯಾಕೋ ಬ್ಯಾಡ ಅನ್ನಿಸ್ತು. ಮತ್ತು ಏನಪ್ಪ ಅಂದ್ರೆ ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಆ ಥರದ್ದೆಲ್ಲ ವೀಡಿಯೋ ಹಾಕಬೇಕಾ ಬೇಡ, ಇನ್ನು ಮನೆಯವ್ರು ಭೀ ಬೇಡ ಅವೆಲ್ಲ ಏನು ಮಾಡ್ತಿ ಬೇಡ ಅಂದರು. ಹಾಗಾಗಿ ವೀಡಿಯೋ ಹಾಕ್ಲಿಕ್ಕಾಗಿಲ್ಲ. ಇನ್ನು 1 ವೀಕ್ ಆಯ್ತಲ್ವ, ಸ್ಟಾರ್ಟ್ ಮಾಡ್ಬೇಕು ಅಂದಿದ್ದೆ ನಾನು. ಮಂಗಳವಾರ ಬುಧವಾರ ಇವತ್ತಿಗೆ ಒಂದು 8 ದಿನದಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಮತ್ತು ಮುಂದೆ ಸ್ಯಾಟರ್ಡೆ ಹಂಗೆ ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ತವ್ರನ್ಯಾಗ ಹಂಗೆ ಹೋಗಬೇಕಾಗಿತ್ತು. ಮತ್ತು ಊರ್ಲಿಂದ ಮತ್ತು ಒಂದು 2 ದಿನ ವೀಡಿಯೋ ಹಾಕ್ದೆ, ಮತ್ತು ಹಾಕಲ್ಲಪ್ಲೆ ಗ್ಯಾಪ್ ಕೊಟ್ಟ. ಈ ಊರಿಗೆ ಹೋದ್ರೆ ಅಲ್ಲಿ 4G ನೆಟ್ವರ್ಕ್ ಬರ್ತದೆ. ಆ್ಯಕ್ಚುಲಿ ಇಲ್ಲಿ ಭೀ 4G ಅದ. ಮತ್ತು ಹಾಗಾಗಿ 4G ನೆಟ್ವರ್ಕ್ ಬರ್ತದೆ. ವೀಡಿಯೋ ಎಡಿಟಿಂಗ್ ಮಾಡ್ಲಿಕ್ಕಾಗಲ್ಲ. ಈ ಊರಿಗೆ ಹೋದ್ರೆ ಕೆಲಸ ಇರ್ತಾವಲ್ವ, ಎಡಿಟಿಂಗ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ, ವೀಡಿಯೋ ಹಾಕಲಿಲ್ಲ. ಇನ್ನು ಊರ್ಲಿಂದ ಬಂದೇವಿ. ಮಂಡೇ ಬಂದಿದ್ದೇವೆ. ಇನ್ನು ಈ 2 ಡೇಸ್ನಾಗ ನಾನು ಸ್ವಲ್ಪ ನಿನ್ನೆಲ್ಲ ಮನೆ ಕ್ಲೀನ್ ಮಾಡ್ಕೊಬೋದು, ಅದರೊಳಗೆ ಆಗೋಯ್ತು. ಯಾಕಂದ್ರೆ ಅಲ್ಲಿನ ಸ್ವಲ್ಪ ದೊಡ್ಡ ರೂಮು, ಅಲ್ಲಿನ ಓನ್ಲಿ 1 ರೂಮು 1 ಬೆಡ್ರೂಮ್ ಅಷ್ಟೇ ಇತ್ತು. ಇಲ್ಲಿ ಸಿಂಗಲ್ ಬೆಡ್ರೂಮು, ಕಿಚನು, ಹಾಲು, ಬೆಡ್ರೂಮು ಮತ್ತು ದೇವ್ರ ರೂಮು, ಎಕ್ಸ್ಟ್ರಾ ರೂಮ್ ಅಂತ ಆದ ಸಿಂಗಲ್ ಬೆಡ್ರೂಮ್ನಾಗ ಬಂದಿದ್ದೇನೆ. ಹಾಗಾಗಿ ಒಂದು ಸ್ವಲ್ಪ ಟೈಮ್ ಹಿಡಿತು ನಿನ್ನ, ಯಾಕಂದ್ರೆ ಗಾಡಿ ಮೇಲೆ ಹೋಗಿ ಬರಬೇಕಲ್ವ, ಸ್ವಲ್ಪ ಬ್ಯಾಕ್ ಪೇನ್ ಅದು ಭೀ ಸ್ಟಾರ್ಟ್ ಆಗಿರ್ತದೆ. ಹಾಗಾಗಿ ಇನ್ನು ಇಲ್ಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಲಕ್ಕೆ ಯಾಕಪ್ಪ ಅಂದ್ರೆ ಬಂದಿದ್ದು ಇಷ್ಟು ದಿನದಾಗ 4G ಸ್ಟಾರ್ಟಿಂಗ್ದಾಗ 4G ಅಷ್ಟೇ ಹೊಂಟಿತ್ತು. ನಾವು ಎಲ್ಲ ನೋಡ್ಕೊಂಡಿದ್ದೇವೆ. ಕಂಫರ್ಟೇಬಲ್ ಏನಪ್ಪ ಅಂದ್ರೆ ರೂಮು ನಮ್ಗೆ ಸಣ್ಣ ಇರಬೇಕು, ಚೆಂದ ಇರಬೇಕು, ಕೆಳಗಿರಬೇಕು. ಅಂದ್ರೆ ಒಂದು ಸ್ವಲ್ಪ ಅಮ್ಮನ ಸ್ಕೂಲಿಗೆ ಒಂದು ಸ್ವಲ್ಪ ದೂರ ಅದ ಅನ್ಕೋರಿ. ಯಾಕಂದ್ರೆ ಆವಾಗ ಒಂದು ಸ್ವಲ್ಪ ಸಣ್ಣ ಇತ್ತು. ಅದಕ್ಕಿಂತ ಒಂದು 2 ಗಲ್ಲಿ ಮುಂದಕ್ಕಷ್ಟೇ ಬಂದಿದ್ದೇವೆ. ಹಿಂದೆ ಹೋದ್ವಲ್ಲ ನಾವು ಇದ್ದಿದ್ದು ಹಿಂದೆ ಸರಿ ಆದರೆ ನಾವು ಒಂದು ಸ್ವಲ್ಪ ಮುಂದಕ್ಕೆ ಬಂದಿದ್ದೇವೆ ಅಷ್ಟೇ. ಯಾಕಂದ್ರೆ ಅಮ್ಮನ ಸ್ಕೂಲ್ ಸೈಡು ನೋಡಿದ್ದೇವೆ. ಇನ್ನು ನೆಕ್ಸ್ಟ್ ಜಾಲಗಿ ಹಾಕಬೇಕಲ್ವ, ಅದೇ ಸೈಡು ನೋಡಬೇಕು ಅಂತ ಆ ಸೈಡ್ ನೋಡಿದೇವಿ. ಬಟ್ ಎಲ್ಲೂ ಕೆಳಗಿನ ಫ್ಲೋರ್ ಸಿಗಲಿಲ್ಲ, ಮ್ಯಾಗಿನ ಫ್ಲೋರು. ಇನ್ನು ನನ್ನ ಮಕ್ಕಳಿಬ್ರು ಇರಲ್ಲ ಮ್ಯಾಗಿನ ಫ್ಲೋರ್ದಾಗ, ನೋಡೋದು ಅಲ್ಲಿ ಎಲ್ಲಾರ ಬಿದ್ದರು. ಮತ್ತು ನಮ್ಗೆ ಸಾಮಾನು ಶಿಫ್ಟಿಂಗು, ಅಲ್ಮಾರಿ, ವಾಷಿಂಗ್ ಮಿಷಿನು ಅದು ಶಿಫ್ಟಿಂಗು ಮ್ಯಾಗ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತದ ಅಂತ ತಿಳ್ಕೊಂಡು ನಾವು ಅದಕ್ಕೆ ಕೆಳಗೆ ಮಾಡಿದ್ದೇವೆ. ಕೆಳಗೆ ಬೇಕಂತ ಕೆಳಗೆ ಹುಡ್ಕೊಂಡಿದ್ದೀವಿ. ಹಾಗಾಗಿ ಆ ಸೈಡ್ ಸಿಗಲಿಲ್ಲ, ಸ್ಕೂಲ್ ಸೈಡು. ಮತ್ತು ನಾವು ಈ ಕಡೆ ಬರಬೇಕಾಯ್ತು. ಇನ್ನು ಇಲ್ಲಿ ಬರೋದು ನಾವು ಎಲ್ಲ ನೋಡ್ಕೊಂಡಿದ್ದೇವೆ, ಬಟ್ ಒಂದು ನೋಡ್ಕೊಂಡಿಲ್ಲ. ಫೋನ್ 5G ಬರಲಾಗಿತ್ತು, 4G ಹೊಂಟಿತ್ತು. ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ದಾಗ ಪ್ರಾಬ್ಲಮ್ ಆಯಿತು. 4G ಹೊಂಟದ. ಈಗ ಭೀ ಹಾಲ್ನಾಗ 4G ಬರಲ್ಲ, 4G ಬರ್ತದೆ, 5G ಬರಲ್ಲ. ಇಲ್ಲಿ ಮಷಿನ್ ಇತ್ತು, ನೀವು ಬಟ್ಟೆ ಹೊಲಿಯೋದು, ಆ ಮಷಿನ್ ಮೇಲೆ ಕಿಚನ್ದಾಗ, ಬೆಡ್ರೂಮ್ದಾಗ ಅಂದ್ರೆ 5G ಬರ್ತದೆ, ಹಾಲ್ನಾಗ 4Gನೇ ಬರ್ತದೆ. ಹಾಗಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇನ್ನು ಇವತ್ತು ಭೀ ಮಾಡ್ಲತ್ತೀನಲ್ವ, ಈ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ಲಿಕ್ಕಿಟ್ಟ ಅಂದರೆ ಇನ್ನು ಎಷ್ಟೊತ್ತಾಯ್ತದೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಾದ್ರೂ ಭೀ ನಾನು ಮ್ಯಾಗ್ ಫ್ಲೋರ್ನಾಗ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತಿದ್ದೆ. ಅಂದ್ರೆ ಎಲ್ಲ ಎಡಿಟಿಂಗ್ ಎಲ್ಲ ಮಾಡಿ ಮ್ಯಾಗ್ ಹೋಗಿದಾಗ ಮಾರ್ನಿಂಗ್ ನಾನು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಮಾಡ್ದೆ ಅಂದ್ರೆ ಫಾಸ್ಟು ಮ್ಯಾಗ್ ಫ್ಲೋರ್ನಾಗ ಜಾಸ್ತಿ ಬರ್ತದಲ್ವ. ಹಾಗಾಗಿ ಇಲ್ಲಿ ಹೋಗ್ಲಿಕ್ಕಾಗಲ್ಲ. ಯಾಕಂದರೆ ಇದು 4th ಫ್ಲೋರು, ಕೆಳಗೆ ನಾವು ಇರ್ತೀವಿ, ಮಧ್ಯೆ ಓನರು, ಅದ್ರ ಮಧ್ಯೆ ಗ್ಯಾಪು, ಪೆಂಟ್ ಹೌಸ್ ಮ್ಯಾಗ ಅಂದ್ರೆ 3rd ಫ್ಲೋರ್ನಾಗ ಹೋಗ್ಬೇಕಾಯ್ತದೆ ನಾನು. ಹಾಗಾಗಿ ನೋಡಮ್ಮಿ ಇವತ್ತು ಮಾಡಿ ವಿಡಿಯೋ ಮಾಡಿ ಹಾಕ್ಲಕ್ಕೆ ಟ್ರೈ ಮಾಡಮ್ಮಿ, ಬರ್ತದ ಬರಲ್ಲ ಅಂತಂದು. ಮನೆಗೆ ಎಲ್ಲ ಹೊರಗಡೆ ಹೋಗಿ ಹಾಕಿದ್ವಿ ಬರ್ತದೆ. 5G ಬಂತು ಅಂದ್ರೆ ಓಕೆ. ಯಾಕಂದ್ರೆ ನಾನು ಇನ್ನೂ ವೈಫೈ ಭೀ ತೊಗೊಂಡಿಲ್ಲ.
ಯಾಕಪ್ಪ ಅಂದ್ರೆ ಸುಮ್ಮನೆ ಅಡ್ವಾನ್ಸ್ ಆಗಿ ಯಾಕೆ ತೊಗೋಬೋದು, ಇದರೊಳಗಿಂತ ಏನಾದ್ರು ಗ್ರೋತ್ ಆಗಿದ್ಮೇಲೆ ತೊಗೊಳಕ್ಕೆ ಬರ್ತದೆ ಅಂತಂದು ನಾವು ಅದ್ರ ಸಲುವಾಗಿ. ಸಾರಿ ಫ್ರೆಂಡ್ಸ್, ಕರೆಂಟ್ ಹೋಯ್ತು, 1 ನಿಮಿಷ ಕರೆಂಟ್ ಹೋಯ್ತು, ಅದ್ರ ಸಲುವಾಗಿ ಮತ್ತು ಟಾರ್ಚ್ ಹಾಕಿರ್ತೀನಿ. ಇನ್ನು ನಮ್ಮ ಟಿ ವಿ ಬಿ ಅದಲ್ಲ, ಹಂಗೆ 4G ಮೇಲೆ ನಡೀತದೆ ಈಗ, ಅಂದ್ರೆ 5G ನಮ್ಮ ಫೋನ್ ಮೇಲೆ ನಡೀತದೆ. ನಾವು ಟಿ ವಿಗೆ ಏನು ರೀಚಾರ್ಜ್ ಮಾಡಲ್ಲ, ಏನಿಲ್ಲ. 5G ಹೊಂಟದಲ್ವ, ಫೋನ್ಲಿಂದ ಕನೆಕ್ಟ್ ಮಾಡಿ ನಾವು ಟಿ ವಿ ನೋಡ್ತೀವಿ, ಸೌಂಡ್ ಮಾಡಬೇಡ. ಹಾಗಾಗಿ ನಾನು ಇನ್ನು ವೈಫೈ ಬಿ ತೊಗೊಂಡಿಲ್ಲ. ಯಾಕೆ ಅಡ್ವಾನ್ಸ್ ಆಗಿ ತೊಗೋಬೇಕು ಅಂತಂದೇ ತೊಗೊಂಡಿಲ್ಲ. ಇನ್ನು ಮುಂದೆ ನೋಡಮ್ಮಿ ಚೆಂದ ಗ್ರೋತ್ ಆಯಿತು, ಅದಾಗಿದ್ಮೇಲೆ ತೊಗೋಬೇಕಂತ. ಇನ್ನು ಒಂದೊಂದು ಸರ್ತಿ ಏನಪ್ಪ ಅಂದ್ರೆ ವೀಡಿಯೋ ಮಾಡ್ಲತ್ತಿ ಯಾಕಪ್ಪ ವೀಡಿಯೋಗೆ ಯಾಕೆ ಕೊಡ್ಲತ್ತೀನಿ ಅಂದ್ರೆ ಈ ಥರ ಏನಾರ ಮಧ್ಯದಾಗ ಬಂದವಲ್ಲ. ಈಗ ರೂಮ್ ಶಿಫ್ಟಿಂಗ್ ಆಯಿತು, ಒಂದು ಸ್ವಲ್ಪ ದಿನ ಟ್ರೈಪೋಡ್ ಇರಲಿಲ್ಲ. ಈಗ ರೂಮ್ ಶಿಫ್ಟಿಂಗ್ ಅಂದ್ರೆ ಸ್ವಲ್ಪ ಟೆನ್ಷನ್ ಇರ್ತದಲ್ವ. ಈಗ ಒಂದಲ್ಲ ಎರಡಲ್ಲ, ನಾನು ಇದ್ದಿದ್ದು 6.5 ವರ್ಷ ಒಂದೇ ಮನೆಗೆ ಉಳಿದಿದ್ದೇವೆ ರೆಂಟ್ಗೆ. ಹಾಗಾಗಿ ಅಲ್ಲಿಂದ ಸ್ವಲ್ಪ ಚೇಂಜ್ ಮಾಡಬೇಕು ಅಂದ್ರೆ ನಮಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅಂದ್ರೆ ಪ್ರಾಬ್ಲಮ್ ಅಂತ ಏನಿಲ್ಲ, ಸ್ವಲ್ಪ ಮನ್ಸು ಆ ಕಡೆ ಆಯಿತು. ಕುಂತಿ ತೆಕ್ಕೊಂತೀನಿ, ಸ್ವಲ್ಪ ಮನ್ಸು ಆ ಕಡೆ ಆಯಿತು. ಹಾಗಾಗಿ ನಾವು ಹೆಂಗೆ ಭೀ ಮಾಡಬೇಕಾಗಿತ್ತು ಇವತ್ತಿಲ್ಲ ಅಂದ್ರೆ ನಾಳೆ, ಮುಂದಿನ ವರ್ಷ ಕಂಪಲ್ಸರಿ ಸಮ್ಮರ್ದಾಗ ಮಾಡ್ಬೇಕು ಅಂದ್ಕೊಂಡಿದ್ದೇವೆ ನಾವು. ಆ್ಯಕ್ಚುಲಿ ಸಮ್ಮರ್ದಾಗ ಮಾಡೋಣ ಎಂಬಟ್ಟಿಗೆ ಒಂದು ಏನಾಯ್ತಪ್ಪ ಅಂದ್ರೆ ಚಿಲ್ಡ್ರನ್ಸ್ ಡೇ ದಿನ ಒಂದು ಸ್ವಲ್ಪ ಇನ್ಸಿಡೆಂಟ್ ಆಯಿತು ಅಲ್ಲಿ. ಹಾಗಾಗಿ ಬಿಟ್ಬಿಟ್ರೆ ಆಯಿತು ಅಂತಂದು ನಾವು ರೂಮ್ ಚೇಂಜ್ ಮಾಡೋಣ ಡಿಸೈಡ್ ಮಾಡಿದೇವಿ. ಅದಕ್ಕಾಗಿ ರೂಮ್ ಹುಡುಕಲು ಸ್ಟಾರ್ಟ್ ಮಾಡಿದೇವಿ. ಹುಡುಕ್ಲಕ್ಕೇನು 1-2 ಡೇಸ್ ಅಷ್ಟೇ ಹೋಗಿದ್ದೇವೆ. ಬಟ್ ನಮ್ಗೆ ಅಮ್ಮನ ಸ್ಕೂಲ್ ಸೈಡ್ ಸಿಗ್ಲಲ್ಲದು. ಹಾಗಾಗಿ ನಾವು ಮತ್ತೆ ಬೇರೆ ಕಡೆ ಬಂದ್ವಿ. ಈಗ ಶಿಫ್ಟಿಂಗ್ ಆಗಿದ್ಮೇಲೆ ಊರಿಗೆ ಹೋಗೋದಿತ್ತು, ಮತ್ತೆ ಗ್ಯಾಪ್ ಆಯ್ತದ. ಮತ್ತು ಹಿಂಗೆ ವೀಡಿಯೋ ಮಾಡಿ ಗ್ಯಾಪ್ ಕೊಡೋದು, ವೀಡಿಯೋ ಮಾಡಿ ಗ್ಯಾಪ್ ಕೊಡೋದು ಮಾಡಿದ್ರೆ ಚಂದ ಅನಿಸಲ್ಲ ಅಂತಂದು ಈಗ ಮತ್ತೆ ಇವತ್ತಿನದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ನೋಡಮ್ಮಿ ಏನಾಯ್ತದ. ಯಾಕಂದ್ರೆ ನೆಟ್ ನನಗೆ ಸಪೋರ್ಟ್ ಮಾಡಬೇಕಲ್ವ, ವೈಫೈ ಇಲ್ಲ. ಹಾಗಾಗಿ ನೆಟ್ 5G ಸಪೋರ್ಟ್ ಮಾಡ್ತು ಅಂದ್ರೆ ಕಂಟಿನ್ಯೂ ವೀಡಿಯೋ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್? ನಾನು ಹಾಕಬೇಕು ಅನ್ಕೋತೀನಿ, ಬಟ್ ಏನರ ಒಂದು ನಡ್ಬರ್ಕ್ ಬಂತು ಅಂದ್ರೆ ಆಗಲ್ಲ, ವೀಡಿಯೋ ಮಾಡೋಕ್ಕಾಗಲ್ಲ. ಮಾಡ್ಲಿಕ್ಕೆ ವೀಡಿಯೋ ಮಾಡ್ತೀನಿ, ಬಟ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಟ್ಟಂದ್ರೆ ಮೇನ್ ಅಪ್ಲೋಡ್ಗೆ ಟೈಮ್ ಜಾಸ್ತಿ ಹಿಡಿತದ. ಹಾಗಾಗಿ ಎಡಿಟಿಂಗು ವಾಯ್ಸ್ ಓವರು ನಂಗೆ ಏನೂ ಪ್ರಾಬ್ಲಮ್ ಇಲ್ಲ. ಅಪ್ಲೋಡ್ಗೂ ಮೇನ್ ಪ್ರಾಬ್ಲಮ್ ಆಗೋ ಸಲುವಾಗಿ ನಾನು ಏನಪ್ಪ ಇದು ಗಂಟೆ ನಿಂದಿರಬೇಕು, ಮ್ಯಾಗ ಓಡಾಡಬೇಕಾಯ್ತಿತ್ತು, ಕೆಲಸ ಬಿಟ್ಟು ನಾನು ಮ್ಯಾಗ ತಿರುಗಬೇಕಾಯ್ತಿತ್ತು ಛತ್ತಿನ ಮ್ಯಾಲ. ಹಾಗಾಗಿ ಪ್ರಾಬ್ಲಮ್ ಆಗಿ ನನಗೆ ಅಷ್ಟು ಜನ ಹಾಕಬಾರ್ದು ಆ ಥರ ಮೈಂಡ್ ಇತ್ತು. ಅದ್ರ ಸಲುವಾಗಿ ಇಷ್ಟು ದಿನ ವೀಡಿಯೋಸ್ ಹಾಕಲಿಲ್ಲ. ಇನ್ನು ಈಗ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡಿನಿ. ಏನೋ ಗೊತ್ತಿಲ್ಲ, ಯಾವಾಗೂ ವೀಡಿಯೋ ಗ್ಯಾಪ್ ಮಾಡಿದಾಗ ಭೀ ಮಾಡ್ತೀನಿ, ಕಂಟಿನ್ಯೂ ಅಲತ್ತೀನಿ. ಬಟ್ ಯಾವುದೋ ಒಂದು ನಡ್ವರ್ಕ್ ಬಂದು ನಾನು ವೀಡಿಯೋ ಹಾಕ್ಲಿಕ್ಕಾಗಲ್ಲಾಗ್ಯದ ಅಷ್ಟೇ, ಮತ್ತೇನಿಲ್ಲ ಪ್ರಾಬ್ಲಮ್ಮು. ಇನ್ನು ಈಗಂತೂ ಶಿಫ್ಟಿಂಗ್ ಆಗ್ಯದಲ್ವ, ದೊಡ್ಡದು ರೂಮ್ ಆಗ್ಯದ, ಸ್ವಲ್ಪ ಕೆಲಸ ಭೀ ಜಾಸ್ತಿ ಇರ್ತದೆ. ಬಟ್ ನನಗೆ ಕೆಲಸದ ಪ್ರಾಬ್ಲಮ್ ಮೇನ್ ಅಲ್ಲೇ ಅಲ್ಲ, ನಮ್ಗೆ ಮೇನ್ ವೈಫೈ ಅಷ್ಟೇ ಪ್ರಾಬ್ಲಮ್ಮು. ಸ್ವಲ್ಪ ನಿಮ್ದೆಲ್ಲರೂ ಸಪೋರ್ಟ್ ಇದ್ದು ಜಲ್ದಿ ಚಾನಲ್ ಮಾನಿಟೈಸೇಷನ್ ಆಯ್ತಲ್ಲ, ನಾನು ವೈಫೈ ತೊಗೊಂಡು ಬಿಡ್ತೀನಿ. ಯಾಕಂದ್ರೆ ಈಗ ನಾವು ಯಾವುದೇ ಕೆಲಸ ಮಾಡ್ಲತ್ತರು ಸ್ಟಾರ್ಟ್ ಮಾಡಿದ್ರು ಫಸ್ಟು ಅಡ್ವಾನ್ಸ್ ಆಗಿ ರೊಕ್ಕ ಹಾಕ್ಬಾರ್ದಲ್ವ, ನಮ್ಗೆ ಏನಾರ ಲಾಭ ಇದ್ದರೆ ಹಾಕಬೇಕು. ಹಾಗಾಗಿ ನಾನು ಅದೇ ಥರ ಅಂದ್ಕೊಂಡಿನಿ. ಈಗ ನನಗೆ ಎಷ್ಟು ಸಪೋರ್ಟು ಅದು ಬಂತು ಅಂದ್ರೆ ಕಂಪಲ್ಸರಿ ನಾನು ವೈಫೈ ತೊಗೊಂಡು ಸ್ಟಾರ್ಟ್ ಮಾಡ್ತೀನಿ ಚಂದ ವೀಡಿಯೋ. ವೈಫೈ ಇತ್ತು ಅಂದ್ರೆ ಒಂದು ಅವರ್ದಾಗ 1 ಗಂಟೆಗೆ ಇರ್ತಲ್ಲ, ಒಂದು 10-20 ಮಿನಿಟ್ಸ್ನಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ಲಾಕ ಬರ್ತವೆ. ಅದ್ರ ಸಲುವಾಗಿ ಇಷ್ಟು ದಿನ ಗ್ಯಾಪ್ ಕೊಟ್ಟಿನಂತ ಎಲ್ಲರೂ ಸಪೋರ್ಟು ಇಲ್ಲಾಗಲೇ ಮಾಡ್ಕೋಬೇಡ್ರಿ, ಸಪೋರ್ಟ್ ಮಾಡಿರಿ ಪ್ಲೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಆ್ಯಕ್ಚುಲಿ ಏನಾಗ್ಯದಪ್ಪ ಅಂದ್ರೆ ವೀಡಿಯೋಸ್ ಹಾಕಲ್ ಸಲುವಾಗ ಏನೋ ನಂದು ಇನ್ನೂ 4-5 ಸಬ್ಸ್ಕ್ರೈಬರ್ಸು ಡೌನ್ ಆಗ್ಯಾರ. ಇನ್ನು ನಾನು ಆ್ಯಕ್ಚುಲಿ ವೀಡಿಯೋಸ್ ನೋಡ್ಲಕ್ಕೆ ಭೀ ಹೋಗಿಲ್ಲ. ಅಂದ್ರೆ ನಂದು ಚಾನಲ್ ಓಪನ್ ಭೀ ಮಾಡಿಲ್ಲ ನಾನು ಇಷ್ಟು ದಿನದಾಗ. ಸ್ವಲ್ಪ ಕೆಲಸ ಇತ್ತಲ್ವ, ಅದೇ ರೂಮ್ ಶಿಫ್ಟಿಂಗು. ಇನ್ನು ಇದ್ರೊಳಗೆ ಏನಪ್ಪ ಅಂದ್ರೆ ಊರಾಗ ಮನೆ ಕಟ್ಲತ್ತಾರಲ್ವ ಅಮ್ಮವರು, ಅದ್ರ ಸಲುವಾಗಿ ಟೈಲ್ಸ್ ಅಲ್ಲಿ ಅದು ಮನೆಗೆ ಏನೇನು ಬೇಕು ಗ್ರ್ಯಾನೈಟ್ ಅಲ್ಲಿ ಅವೆಲ್ಲ ಸೆಲೆಕ್ಟ್ ಮಾಡ್ಲಿಕ್ಕಾಗಲಿ, ಅದಕ್ಕೆಲ್ಲ ತಿರುಗೋದು, ಅವೆಲ್ಲ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗೋದು, ಸಾಂಗ್ ಮಾಡಬೇಡ, ಅವೆಲ್ಲ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗೋದು, ಇನ್ನು ಅವೆಲ್ಲ ತೊಗೊಂಬೋದು, ಅದಕ್ಕೆಲ್ಲ ಹೋಗಿದ್ದೇವೆ ತಿರುಗ್ಲಾಕ. ಹಾಗಾಗಿ ಒಂದು ಸ್ವಲ್ಪ ಟೈಮ್ ಹಿಡಿತು. ಈಗ ಅದ್ರ ಸಲುವಾಗಿ ಸೆಲೆಕ್ಟ್ ಮಾಡಿ ಒಂದು 15 ದಿನ ಆಯಿತು ಹೋಗಿ ಇಸ್ಕೊಟ್ಟು. ಇನ್ನು ಏನಪ್ಪ ಅಂದ್ರೆ ಇಸ್ಕೊಟ್ಟಿದ್ಮೇಲೆ ಈಗ ಮೊನ್ನೆ ಹಾಕ್ಲತ್ತಾರ ಅಂತಂದರೆ ಕಿಚನ್ದು ಹಾಲ್ ಆಗಿತ್ತು, 2 ಬೆಡ್ರೂಮ್ ಆಗಿತ್ತು, ಕಿಚನ್ ಹಾಕ್ಲತ್ತಾರ ಬಾ ಅಂತಂದು ಸಲುವಾಗಿ ಹೋಗಿದ್ದೆ ನೋಡ್ಲಕ್ಕಂತಂದು. ಅದ್ರ ಸಲುವಾಗಿ ವೀಡಿಯೋ ಮುಂದಕ್ಕೆ ಹೋಯ್ತು. ಇನ್ನು ಕೆಲಸ ಇರ್ತಾವಲ್ವ, ಈಗ ಮನೆ ಕೆಲಸ ಅಂದಮೇಲೆ ಎಲ್ಲ ಬೇರೆ ಬೇರೆ ಕೆಲಸಗಳು ಇರ್ತಾವೆ. ಹಾಗಾಗಿ ನನಗೆ ಭೀ ವೀಡಿಯೋ ಮಾಡ್ಲಿಕ್ಕಾಗಿಲ್ಲ.
ಇನ್ನು ವೀಡಿಯೋಸ್ ಏನಪ್ಪ ಅಂದ್ರೆ ನಾನು ವೀಡಿಯೋ ಎಡಿಟಿಂಗ್ ಮಾಡಿ ನಾನೇ ಅಪ್ಲೋಡ್ ಮಾಡೋಕ್ಕನ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಜಮಾನ್ರಂತೂ ವೀಡಿಯೋ ಮಾಡಲ್ಲ, ಹಾಗಾಗಿ ನಾನೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಕ್ಕನ ವೀಡಿಯೋ ಮಾಡಬೇಕಾಯ್ತದ. ಸ್ವಲ್ಪ ಈ ಕಡ್ಡಿ ನೋಡ್ಕೋಬೇಕು, ವೀಡಿಯೋ ಭೀ ನಾನೇ ಮಾಡಬೇಕು ಅಂದ್ರೆ ಆಗಲ್ಲ, ಹಾಗಾಗಿ ವೀಡಿಯೋ ಹಾಕ್ಲಿಕ್ಕಾಗಿಲ್ಲ ಅಷ್ಟೇ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಹಾಕ್ತೀನಿ. ಜಾಸ್ತಿ ಜನ ನನಗೆ ಕೇಳತ್ತಾರ ಅಂದ್ರೆ ವೀಡಿಯೋ ಹಾಕಲಾಗಿರಿ ಯಾಕೆ ಅಂತಂದು. ಇದೇ ರೀಸನ್ನು, ಮತ್ತು ಯಾವ ರೀಸನ್ನು ಇಲ್ಲ. ಡೋರ್ ಓಪನ್ ಮಾಡಿ ಸ್ವಲ್ಪ ಯಾಕೆ ಬೆಳಕು ಅದು ಚಾರ್ಜಿಂಗ್ ಹೋಗ್ಲತ್ತದ. ಇದೇ ರೀಸನ್ ಸಲುವಾಗಿ ನಾನು ವೀಡಿಯೋ ಹಾಕಿಲ್ಲ, ಮತ್ತು ಯಾವ ರೀಸನ್ನು ಇಲ್ಲ. ಅಂದ ಜೋರಾಗಲ್ಲಿ ಅದ್ರ ಸಲುವಾಗಿ ಹಾಕಿಲ್ಲ, ಏನಿಲ್ಲ. ಇನ್ನು ಈಗ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಎಲ್ಲರ ಸಪೋರ್ಟ್ ಇರಲಿ. ಇನ್ನು ಯಾರೆಲ್ಲ ವೀಡಿಯೋ ನೋಡತ್ತೀರಿ ಅವರೆಲ್ಲ ಫಸ್ಟ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋನ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಓಕೆನಾ ಫ್ರೆಂಡ್ಸ್, ಈಗ ನಾನು ಊರ್ಲಿಂದ ಕಾಯಿ ಅದು ತಂದಿದ್ದೀವಿ, ತೊಗರಿಕಾಯಿ, ಅವ್ರಿಕಾಯಿ. ಆ್ಯಕ್ಚುಲಿ ನಾಳೆಗೆ ಬಜ್ಜಿ ಮಾಡಮಂತ ಸುಲೇಮನ್ ಕುಂತೀನಿ. ಲೈಟ್ ಒಂದು ಹೋಯ್ತು, ಹಾಗೆ ಕುಂತೀನಲ್ವ, ವೀಡಿಯೋ ಮಾಡಿದ್ರಾಯ್ತು, ನಿಮಗೆ ಭೀ ಎಲ್ಲ ತಿಳಿಸಿದ್ರಾಯ್ತು. ಯಾಕಂದ್ರೆ ನನಗೆ ಆಲ್ಮೋಸ್ಟ್ ಆಲ್ ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಕೇಳತ್ತಾರ, ನನ್ನ ಯಾಕೆ ವೀಡಿಯೋ ಮಾಡಲಾಗಿದೆ, ವೀಡಿಯೋ ಯಾಕೆ ಹಾಕಲಾಗಿದೆ ಅಂತ. ಇನ್ನು ಫ್ರೆಂಡ್ಸ್ ಎಲ್ಲ ಕೇಳತ್ತಾರ ಫೋನ್ ಹಚ್ಚಿ. ಆಲ್ಮೋಸ್ಟ್ ಆಲ್ ಹೆಚ್ಚಿಗೆ ಗೊತ್ತಿದ್ದವರಾದ್ರೆ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳತ್ತಾರ ಯಾಕೆ ವೀಡಿಯೋ ಹಾಕಲಾಗಿದೆ ಅಂತ. ಇದೇ ರೀಸನ್ನು, ಮತ್ತು ಯಾವ್ದು ರೀಸನ್ ಇಲ್ಲ. ಕಂಟಿನ್ಯೂ ಹಾಕ್ಬೇಕು ಅನ್ಕೊಳತ್ತೀನಿ. ಇನ್ನು ಮುಂದೆ ಇನ್ನು 1 ಮಂತ್ ಹಂಗೆ ಹಿಡಿತದ. ಅಮ್ಮನ ಮನೆ ಪ್ರವೇಶ ಆಗ್ಲತ್ತಿ, ಹಾಗಾಗಿ ಎಲ್ಲ ಕೆಲಸ ಭೀ ಇರ್ತಾವ ನೋಡಂಗೆ. ಇನ್ನು ಆಲ್ಮೋಸ್ಟ್ ಆದ್ರೆ ಅದರದ್ದು ವೀಡಿಯೋ ಭೀ ಎಲ್ಲ ಹಾಕ್ತೀನಿ. ಯಾವ ಥರ ಆ್ಯಕ್ಚುಲಿ ನಂಗೆ ಮಾಡ್ಬೇಕಂದಿದ್ದೆ, ಯಾವ ಥರ ಮನೆ ಕಟ್ಟ್ಯಾರ, ಯಾವ ಥರ ಇಲ್ಲ ಅಂತಂದು. ಬಟ್ ಅವೆಲ್ಲ ಈಗ ಮಾಡಿದ್ರೆ ಚೆಂದ ಅನ್ಸಲ್ಲ, ಸಲುವಾಗಿ ಮಾಡಿಲ್ಲ. ಮಾಡೋದು ಎಲ್ಲ ಸಪೋರ್ಟ್ ಇತ್ತಂದ್ರೆ ಎಲ್ಲ ಟ್ರೈ ಮಾಡೋದು ಬರ್ತದ. ಓಕೆನಾ ಫ್ರೆಂಡ್ಸ್, ಇನ್ನು ಇಷ್ಟ ಆದರೆ ಒಂದು ವೀಡಿಯೋ ಲೈಕ್ ಮಾಡಿರಿ. ಓಕೆನಾ, ನಾನು ಈಗ ನಾಳೆ ಅಡುಗೆ ಸಲುವಾಗಿ ಅಂದ್ರೆ ಕುಕ್ಕಿಂಗ್ದು ಭೀ ಬರ್ತಾವೆ, ಡೈಲಿ ಬ್ಲಾಗ್ ಬರ್ತಾವೆ. ಈಗ ಮುಂದೆ ಇದು ನಾಳೆಗೆ ಬಜ್ಜಿ ಗೊತ್ತಲ್ವ, ನಮ್ಮ ಕಡೆ ಎಲ್ಲ ತೊಗರಿಕಾಯಿ, ಕಡ್ಡಿಕಾಯಿ ಅವೆಲ್ಲ ಬಂದ್ರೆ ಬಜ್ಜಿ ಮಾಡ್ತಾರಂತ. ಹಾಗಾಗಿ ಒಂದು ಸ್ವಲ್ಪ ಕುದಿಸೀನಿ ನಾನು ತಿನ್ಲಾಕಂತಂದು. ಈಗ ತಿನ್ಲಾಕ ಜಾನು ತಂದು ಕೊಟ್ಟೀನಿ. ಆಮೇಲೆ ನಾನು ನಾಳೆ ಪಲ್ಯ ಸಲುವಾಗಿ, ಯಾಕಂದ್ರೆ ತರಕಾರಿ ಬಿ ಇಲ್ಲ, ನಾವು ಊರಿಗೆ ಅದು ಹೋಗಿದ್ದೇವೆ. ಇದ್ರದ್ದು ನಾಳೆ ಬಜ್ಜಿ ಮಾಡ್ರಾಯ್ತಂತಂದು ಸುಲಿಲತ್ತೀನಿ. ಇನ್ನು ಇಷ್ಟೇ ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಓಕೆನಾ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಓಕೆ, ಬಾಯ್ ಫ್ರೆಂಡ್ಸ್.